ನಮಸ್ಕಾರ. ಬಿಂದುಶ್ರೀ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ರೈತರ ಕಣ್ಣೆದುರೇ ಅಡಿಕೆ ತೋಟ, ತೆಂಗಿನ ತೋಟ ನೆಲಸಮ. ಕೃಷಿಕರು ಕಣ್ಣೀರಿಟ್ಟು ಕಾಲಿಗೆ ಬಿದ್ದರೂ ಕರಗದ ಅಧಿಕಾರಿಗಳ ಮನಸ್ಸು. ಅರಣ್ಯ ಭೂಮಿ ನೆಪದಲ್ಲಿ ಫಲಭರಿತ ಸಾವಿರಾರು ಮರಗಳ ಮಾರಣ ಹೋಮ. ತೋಟದಲ್ಲಿ ಗರ್ಜಿಸಿದ ಜೆಸಿಬಿ ಯಂತ್ರಗಳು. ಪೊಲೀಸ್ ಬಂದೋಬಸ್ತ್ ಸಿದ್ಧತೆಯೊಂದಿಗೆ ಬಂದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು. ಕೈ ಮುಗಿದು ಬೇಡಿಕೊಂಡ ರೈತರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬೆಳ್ಳಾರ ಸಮೀಪದ ಮುತ್ತುಗದಹಳ್ಳಿ ಗ್ರಾಮದ ಬುಕ್ಕಾಪಟ್ಟಣ ಅರಣ್ಯವಲದ ವ್ಯಾಪ್ತಿಯ ಸರ್ವೆ ನಂಬರ್ 31ರಲ್ಲಿ ಸುಮಾರು 59 ರೈತರಿಗೆ 1990ರಲ್ಲಿಯೇ ಸಾಗುವಳಿ ಮಂಜೂರು ಮಾಡಲಾಗಿದ್ದು, ಈ ಪೈಕಿ ಎಸ್ ಮಲ್ಲಿಕಾರ್ಜುನಯ್ಯ 2 ಎಕರೆ ಹಾಗೂ ಭಾಗ್ಯಮ್ಮ 4.38 ಎಕರೆ ಜಮೀನು ಖರೀದಿಸಿ 29 ವರ್ಷಗಳಿಂದಲೂ ಉಳುಮೆ ಮಾಡಿಕೊಂಡು ಅಡಿಕೆ, ತೆಂಗು ಮತ್ತು ಬಾಳೆ ಬೆಳೆದು ಜೀವನ ನಿರ್ವಹಿಸುತ್ತಿದ್ದಾರೆ. ಇನ್ನುಳಿದ ರೈತರು ಈ ಭೂಮಿಯಲ್ಲಿ ಮಳೆಗೆ ತಕ್ಕಂತೆ ವ್ಯವಸಾಯ ಮಾಡಿಕೊಂಡು ಬೆಳೆ ಬೆಳೆದು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಿ ಜೀವನ ಮಾಡುತ್ತಿದ್ದಾರೆ. ಪ್ರಸ್ತುತ ಜಾಗ ಅರಣ್ಯ ಪ್ರದೇಶದ್ದು ಎಂದು ಅರಣ್ಯ ಇಲಾಖೆ 59 ರೈತರಿಗೆ ನೋಟಿಸ್ ನೀಡಿ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ರೈತರನ್ನು ಬೀದಿಗೆ ತಳ್ಳಿದೆ. ತೋಟವನ್ನು ನಿರ್ಮಿಸಿರುವ ಮಲ್ಲಿಕಾರ್ಜುನಯ್ಯ, ಗೀತಮ್ಮ ಹಾಗೂ ಭಾಗ್ಯಮ್ಮ ಎಂಬುವವರ ಜಮೀನನ್ನು ಬಿಟ್ಟು ಟ್ರಂಚ್ ಹೊಡೆದು ಅರಣ್ಯ ಇಲಾಖೆ ಗಡಿ ಕೂಡ ನಿಗದಿ ಮಾಡಿತ್ತು. ಆದರೆ ಕಳೆದ 2 ತಿಂಗಳ ಹಿಂದೆಯಷ್ಟೇ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಪ್ರತಿಕ್ರಿಯೆ ನಂತರ ತೋಟ ಮಾಡಿಕೊಂಡಿದ್ದ ಈ 3 ರೈತರ ಜಮೀನು ಒಳಗೊಂಡ ಎಲ್ಲ 59 ರೈತರ ಜಮೀನನ್ನು ಕೂಡ ಇಂಡೀರಣ ಮಾಡಿ ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ಹೆಸರಿಗೆ ಪಹಣಿ ಮಾಡಿಕೊಂಡು ರೈತರಿಗೆ ಮೋಸ ಮಾಡಿರುವುದು ಬೆಳಕಿಗೆ ಬಂದಿದೆ. ಫಸಲು ಬಿಡುವ ಸುಮಾರು 4,000 ಅಡಿಕೆ ಮರಗಳು, 500 ತೆಂಗಿನ ಮರಗಳನ್ನು ಕ್ಷಣ ಮಾತ್ರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಮಮತಾರವರ ಆದೇಶದಂತೆ ಪೊಲೀಸ್ ಬಂದೋಬಸ್ತು ನೆರವಿನಲ್ಲಿ ರೈತರಿಗೆ ಸೇರಿದ್ದ ಸಾವಿರಾರು ಅಡಿಕೆ, ತೆಂಗಿನ ಮರಗಳನ್ನು ರೈತರ ಕಣ್ಣೆದುರೇ ನೆಲಸಮ ಮಾಡಿದರು. ಎಷ್ಟೇ ಕೈ ಮುಗಿದು ಬೇಡಿಕೊಂಡರೂ ಕಾಲಿಗೆ ಬಿದ್ದರೂ ಸಹ ಕರಗದೆ ಕಗ್ಗಲ್ಲಾದ ಅಧಿಕಾರಿಗಳ ಮನಸ್ಸು. ರೈತರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದರೂ ಸಹ ತಾಂತ್ರಿಕ ದಾಖಲೆಗಳ ಆಧಾರದ ಮೇಲೆ ಈ ಭೂಮಿ ಅರಣ್ಯ ಇಲಾಖೆಗೆ ಸೇರಿದೆ ಎಂದು ಕೋರ್ಟ್ ಕೂಡ ತೀರ್ಪು ನೀಡಿದ್ದು, ಅಧಿಕಾರಿಗಳು ಕೋರ್ಟ್ ಆದೇಶದ ಬೆನ್ನಲ್ಲೇ ತಹಶೀಲ್ದಾರ್ ಮಮತಾ ಅವರ ಸಮ್ಮುಖದಲ್ಲಿ ಬಡ ರೈತರ ಹಸಿರು ತೋಪುಗಳು ಕಣ್ಣೆದುರೇ ನೆಲಸಮ ಆಗುತ್ತಿದ್ದ ದೃಶ್ಯ ಮಾತ್ರ ಇಡೀ ಹುಳಿಯಾರು ಹೋಬಳಿ ರೈತ ಸಮುದಾಯದ ಕಣ್ಣೀರು ಹಾಕುವಂತಾಯಿತು. ಲೋಪ ಒಪ್ಪಿಕೊಂಡ ತಹಶೀಲ್ದಾರ್ ಮಮತಾ, ಅರಣ್ಯ ಇಲಾಖೆ ಅಧಿಕಾರಿ RFO ಚಂದನ್ಗೆ ಇಡೀ ಶಾಪ ಹಾಕಿದ ರೈತರು. ಅರಣ್ಯ ಪ್ರದೇಶ ಎಂದು ತಿಳಿದಿದ್ದರೂ 40 ವರ್ಷಗಳ ಹಿಂದೆಯೇ ಅಂದಿನ ಅಧಿಕಾರಿಗಳು 1982ರ ಅವಧಿಯಲ್ಲಿ ರೈತರಿಗೆ ಸಾಗುವಳಿ ಮಂಜೂರಾತಿ ಮಾಡಿಕೊಟ್ಟಿದ್ದರು ಎಂದು ಮಾಹಿತಿ ಇದೆ. ಅಂದು ಮಂಜೂರಾತಿ ನೀಡಿ ಇಂದು ಅದೇ ಜಾಗ ಅರಣ್ಯ ಪ್ರದೇಶ ಎಂದು ಘೋಷಿಸಿ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವುದರ ಹಿಂದೆ ಅಧಿಕಾರಿಗಳ ಬೇಜವಾಬ್ದಾರಿ ಇದೆ ಎಂದು ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಅರೇಹಳ್ಳಿ ಮಂಜುನಾಥ್ ಮಾತನಾಡಿ, ಇದು ರೈತರು ಅಡಿಕೆ ಮತ್ತು ತೆಂಗು, ಬಾಳೆ ಬೆಳೆದ ಕಗ್ಗೊಲೆ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ಶಾಸಕರಿಗೆ, ತಹಶೀಲ್ದಾರ್ ಅವರೇ ರೈತರ ಸರ್ವೆ ನಾಶಕ್ಕೆ ಇವರೇ ನೇರ ಹೊಣೆಗಾರರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ಹಾಗಲವಾಡಿ ಹೋಬಳಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಿಂಗರಾಜು, GR ರೈತರು ಬೆಳೆಸಿದ ಅಡಿಕೆ, ತೆಂಗಿನ ಮರಗಳನ್ನು ತನ್ನ ಮಕ್ಕಳಂತೆ ಬೆಳೆಸಿದ ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರಿಗೆ, ನಿಮಗೆ ನಾವು ಮೋಸ ಮಾಡುವುದಿಲ್ಲ, ನಿಮ್ಮ ಜಮೀನು ನಿಮಗೆ ಸಿಗುತ್ತದೆ ಎಂದು ಹೇಳಿ ಇವತ್ತು ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ರೈತರು ದೇಶದ ಬೆನ್ನೆಲುಬು ಎಂದು ಹೇಳುವ ಜನಪ್ರತಿನಿಧಿಗಳು ಇವತ್ತು ಎಲ್ಲಿಗೆ ಹೋಗಿದ್ದಾರೆ? ಇದೇನಾ ರೈತರ ಮೇಲಿನ ಕಾಳಜಿ? ರೈತರ ಹೆಸರನ್ನು ಹೇಳಿಕೊಂಡು ಚುನಾವಣೆಯಲ್ಲಿ ಗೆದ್ದು ಗದ್ದುಗೆ ಏರಿದ ನಿಮಗೆ ನಾಚಿಕೆ ಆಗಬೇಕು ಎಂದು ಬೇಸರ ವ್ಯಕ್ತಪಡಿಸಿ, ನಿಮ್ಮಿಂದ ಬೀದಿಗೆ ಬಿದ್ದಿರುವ ರೈತರಿಗೆ ಕೂಡಲೇ ಭೂಮಿ ನೀಡಿ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುವುದೆಂದು ತಿಳಿಸಿದರು. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಧನ್ಯವಾದಗಳು. ವರದಿ ನಿಂಗರಾಜು GR, ಗುಬ್ಬಿ. ಬಿಂದುಶ್ರೀ ಸುದ್ದಿವಾಹಿನಿ. ಧನ್ಯವಾದಗಳೊಂದಿಗೆ
ಧ್ವನಿ ಹೇಮಲತಾ ವೈಎಸ್. ಹೆಚ್ಚಿನ ಜಾಹೀರಾತು ಸುದ್ದಿಗಾಗಿ ಸಂಪರ್ಕಿಸಿ ಬಿಂದುಶ್ರೀ ಕನ್ನಡ ವಾಹಿನಿ. ಮತ್ತೆ ಬಂದು ಏಕಾಏಕಿ ಏಕಂತಾರೆ ಡೆಮಾರೇಷನ್ ಮಾಡಕ್ಕೆ ಬಂದ್ಮೇಲೆ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು 3 ತಿಂಗಳು ಬಿಡ್ರಿ, ಬೆಳೆ ಅಂದ್ರೆ ಬಿಡ್ತೀನಿ, ನಮ್ಮ ಮಕ್ಕಳು ಫೀಸ್ ಹೆಂಗೆ ಕಟ್ಟಲ್ಲ, ನಾವು ಸಣ್ಣ ಮಕ್ಕಳು ಇದನ್ನೇ ನೆಚ್ಕೊಂಡಿದ್ದೀವಿ, ಇಲ್ಲಾಂದ್ರೆ ವಿಷಯ ಕೊಟ್ಬಿಟ್ಟು ಅಷ್ಟೇ, ನಮ್ಮ ಫ್ಯಾಮಿಲಿಗೆ ಕೊಟ್ಬಿಟ್ಟು ಅವ್ರು ನ್ಯಾಯ ಒದಗಿಸಕ್ಕಾಗಿಲ್ಲ. ಮಲ್ಲಿಕಾರ್ಜುನ ಅಂತ ನಮ್ಮದು ಗ್ರಾಮ ಮುತ್ತುಗದಳ್ಳಿದೆ. ಈ ಮುತ್ತುಗದಳ್ಳಿ ಸಲ ನಂಬರಲ್ಲಿ ನಾವು 7 ಎಕರೆ ಕೊಂಡ್ಕೊಂಡಿದ್ದೀವಿ. ನಮ್ಮ ಅಕ್ಕ 5 ಎಕರೆ, ನಂದು 2 ಎಕರೆ. ನಾವು ಕೊಂಡ್ಕೊಂಡು ಜಮೀನೆಲ್ಲ ಆಬಾದ್ ಮಾಡಿ ಅಡಿಕೆ ಗಿಡ ತೆಂಗಿನ ಗಿಡ ಇಟ್ಟು ಎಲ್ಲ ಇದುವರೆಗೂ ಬೆಳೆಸಿದ್ವಿ. ನಮ್ಮ 82ರಿಗೆ ಮುಂದಿರಾಗಿರೋ ಜಮೀನು ಅವ್ರಿಗೆ ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡು ನಾವು ಅಭಿವೃದ್ಧಿ ಮಾಡೋದು. ಹಾಗಾಗಿ ಈಗ ಪೂರ ನಾವು ಎಲ್ಲ ಕಡೆ ಹೋದ್ವಿ, ಹೈಕೋರ್ಟ್ ಹೋದ್ವಿ, ಎಲ್ಲ ಹೋದ್ವಿ. ಅಷ್ಟೊತ್ತಿಗೆ ಫಾರೆಸ್ಟ್ನರ್ ನಮ್ಮನ್ನು ಕರೆಸಿಬಿಟ್ಟು ಇಲ್ಲಿ ಒಟ್ಟು 334 ಎಕರೆ ಜಮೀನು ಇರೋದ್ರಲ್ಲಿ 334 ಎಕರೆಯಲ್ಲಿ ನಾವು 12 ಎಕರೆ ಜನ ಮಾತ್ರ ತೋಟ ಮಾಡಿದ್ವಿ. ಇನ್ನು ಮಿಕ್ಕಾದ್ರೆ ಸ್ವಲ್ಪ ಎಲ್ಲ ಉಳ್ಮೆ ಮಾಡ್ಕೊಂಡಿದ್ರು ಅಷ್ಟೇ, ತೋಟ ಮಾಡಿರಲಿಲ್ಲ. ನಮ್ಮನ್ನು ಕರೆಸಿಬಿಟ್ಟು ಅವರು ಫಾರೆಸ್ಟ್ನರು ಸ್ವಲ್ಪ ಯಾಮಾರಿಸಿದ್ರು. ನಿಮ್ಗೆ ಯಾಕೆ ನಾವು ನೀರ ತಕ್ಕ ಒಂದು 2-3 ವರ್ಷ ಕೊಡ್ತೀವಿ, ವಸ್ತು ತೊಗೊಳ್ರಿ, ನಿಮ್ಗೆ ಏನು ತೊಂದರೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಂದುಬಿಟ್ಟು ಏಕಾಏಕಿ ಟ್ರಂಚ್ ಹೊಡೆದ್ಬಿಟ್ಟು ಆಯಿತು. ಟ್ರಂಚ್ ಹೊಡೆದ ಸ್ವಲ್ಪ ದಿನ ಬಿಟ್ಟು ತದನಂತರ ಗಿಡನೂ ಈಗೆಲ್ಲ ಕಿತ್ತಾಕಿ ಕಡ್ದಾಕೆಲ್ಲ ಹಾಳು ಮಾಡಿ ರೈತರಿಗೆಲ್ಲ ವಿಷಪೂರ್ಣ ಸ್ಟೇಜ್ ತಂದವ್ರೆ. ಮತ್ತೆ ಮೊನ್ನೆ ತಹಸೀಲ್ದಾರರು, ACF, ರೇಂಜರು ಮತ್ತು ಊರಿನ ಜನ ಸುಮಾರು ಜನ ಎಲ್ಲ ಸೇರಿ ರಿಕ್ವೆಸ್ಟ್ ಮಾಡ್ಕೊಂಡು ಇದೊಂದು ಬೆಳೆ ಡಿಸೆಂಬರ್ ತಕ್ಕ ಬಿಟ್ಕೊಡಿ, ನಮಗೆ ಸಾಕು, ಡಿಸೆಂಬರ್ ತದ ನಂತರ ನೀವು ಆಗಲಿಲ್ಲ ನಾವೇ ಕೊಯ್ದು ಸಾಕ್ಬಿಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿವಿ. ಆದರೂ ಕೇಳಿಲ್ಲ. ನಾವು ಯಾವ ಕಾರಣಕ್ಕೂ ಕಾಲಾವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು JCB ಇಟಾಚಿ ಎಲ್ಲ ತಂದುಬಿಟ್ಟು ನುಗ್ಸಿ ಎಲ್ಲ ಕೊಯ್ದಾಕ್ಬಿಟ್ಟವ್ರೆ. ಇದು ನಿಮ್ಮ ಮುಂದೆ ಇಲ್ಲೇ ಕಾಣ್ತಾ ಇದೆ ನೋಡಿ. ಇದೆಲ್ಲ ನೋಡಿ ಎಷ್ಟು ಅಚ್ಚುಕಟ್ಟು ಮಾಡೋಕ್ಕೆ ಎಷ್ಟು ಲಕ್ಷ ಖರ್ಚಾಗಿದೆ, ಜಮೀನು ಎಷ್ಟು ವ್ಯತ್ಯಾಸ ಆಯಿತು ಅದು ಕಾಣುತ್ತೆ. ಏಕ ನೋಡಿ ಏನು ಕಾಣ್ತಾ ಇದೆ. ಈಗ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ಇಲ್ಲ, ಏನಿಲ್ಲ ಅಷ್ಟೇ. ನಮಗೆ ಪೂರ್ತಿ ಸರ್ಕಾರ ಎಲ್ಲ ಸೇರ್ಕೊಂಡು ವಿಷ ಕೊಟ್ಟರೆ ಎಷ್ಟೋ ವಾಸಿ.